ಆ ರಾಜನಿಗೆ ಜನರು ಕೈಯೆತ್ತಿ ಮುಗಿದಿದ್ರು. ಅವನ ಸಾಮ್ರಾಜ್ಯದಲ್ಲಿ ಅಪಾರವಾದ ಸಂಪತ್ತು ತುಂಬಿ ತುಳುಕುತ್ತಿತ್ತು. ಅವನ ಪರಾಕ್ರಮಕ್ಕೆ ಶತ್ರುಗಳ ಎದೆ ನಡುಗುತ್ತಿತ್ತು. ಸಹಾಯ ಕೇಳಲು ಬಂದವರಿಗೆ ಪ್ರಾಣವನ್ನೇ ಕೊಡುತ್ತಿದ್ದ. ಪ್ರಾಣವನ್ನ ತೆಗೆಯಲು ಬರುತ್ತಿದ್ದ ಶತ್ರುಗಳನ್ನ ಸೋಲಿಸಿ ಅವರಿಗೂ ಬದುಕಲು ಒಂದು ಅವಕಾಶ ಕೊಡ್ತಿದ್ದ. ಅವನೇ ಚಿತ್ರದುರ್ಗದ ಹುಲಿ, ವೀರ ಮದಕರಿ ನಾಯಕ. ಅಂಥ ಒಬ್ಬ ಮದಕರಿ ನಾಯಕನನ್ನ ಎಷ್ಟು ಮೋಸದಿಂದ ಸಾಯಿಸ್ತಾರೆ ಗೊತ್ತಾ? ಅಷ್ಟಕ್ಕೂ ವೀರ ಮದಕರಿ ನಾಯಕನ ಇತಿಹಾಸವೇನು ನೋಡೋಣ ಬನ್ನಿ. 1742ರಂದು ಭರಮಪ್ಪ ನಾಯಕನ ಪುತ್ರನಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜಾನಗಲ್ ಎಂಬ ಸ್ಥಳದಲ್ಲಿ ವೀರ ಮದಕರಿ ನಾಯಕನ ಜನನವಾಗುತ್ತೆ. 1754ರ ಸಮಯದಲ್ಲಿ ಚಿತ್ರದುರ್ಗವನ್ನ ಕಸ್ತೂರಿ ರಂಗಪ್ಪ ನಾಯಕ ಆಳುತ್ತಿದ್ದ. ಆದರೆ ಆತ ಹಠಾತ್ತನೆ ಸಾವನ್ನಪ್ತಾನೆ. ಆಗ ಚಿತ್ರದುರ್ಗವನ್ನ ಆಳೋರು ಯಾರು ಎಂಬ ಪ್ರಶ್ನೆ ಹುಟ್ಟುತ್ತೆ. ಆಗ ರಾಜಮಾತೆ ಮದಕರಿ ನಾಯಕನನ್ನ ದತ್ತು ಪಡೆದು ಅವನಿಗೆ ಪಟ್ಟಾಭಿಷೇಕ ಮಾಡ್ತಾಳೆ. ಹೀಗೆ ಮದಕರಿ ನಾಯಕ ಚಿತ್ರದುರ್ಗದ ರಾಜನಾದಾಗ ಅವನಿಗೆ ಕೇವಲ 12 ವರ್ಷ ವಯಸ್ಸು. ಮದಕರಿ ನಾಯಕ ತುಂಬಾ ಚಿಕ್ಕವನಾಗಿದ್ರಿಂದ ರಾಜಮಾತೆ ನಾಗತಿ ಚಿತ್ರದುರ್ಗದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ತಾಳೆ. ಇದೆಲ್ಲವನ್ನ ಗಮನಿಸುತ್ತಿದ್ದಂತ ಶತ್ರುಗಳು ಚಿತ್ರದುರ್ಗ ಸಂಸ್ಥಾನಕ್ಕೆ 12 ವರ್ಷದ ಚಿಕ್ಕ ಹುಡುಗ ರಾಜನಾಗಿದ್ದಾನೆ, ಮತ್ತೆ ಇಡೀ ರಾಜ್ಯ ಒಂದು ಹೆಣ್ಣಿನ ಕೈಯಲ್ಲಿದೆ ಅಂತ ಸುತ್ತಮುತ್ತಲಿನ ಶತ್ರುಗಳು ಹೆಚ್ಚಾಗ್ತಾರೆ. ಆದ್ರೆ 12 ವರ್ಷದ ಹುಡುಗನನ್ನ ರಾಜಮಾತೆ ನಾಗತಿ ಮತ್ತು ದುರ್ಗದ ಸೈನ್ಯ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡ್ಬರ್ತಾರೆ. ಅದೇ ರೀತಿ ವೀರ ಮದಕರಿ ನಾಯಕ ನೋಡುತ್ತಿದ್ದಂತೆಯೇ ಬೆಳೆದು ದೊಡ್ಡವನಾಗ್ತಾನೆ. ನಂತರ ಅವನು ಮಾಡಿದ್ದೆಲ್ಲ ಇತಿಹಾಸವೇ ಸರಿ. ಅವತ್ತಿಗೆ ಮೈಸೂರು ಸಂಸ್ಥಾನ ಹೈದರ್ ಅಲಿಯ ಹಿಡಿತದಲ್ಲಿತ್ತು. ಹೈದರ್ ಅಲಿಯೇನು ಸಾಮಾನ್ಯದವನಲ್ಲ, ಅವನೊಬ್ಬ ಯುದ್ಧ ತಂತ್ರ ನಿಪುಣ. ರಾಜರುಗಳನ್ನ ಯಾಮಾರಿಸಿ ರಾಜ್ಯಗಳನ್ನ ಕಿತ್ಕೊಳ್ಳೋದ್ರಲ್ಲಿ ಬ್ರಿಟಿಷರನ್ನು ಕೂಡ ಮೀರಿಸ್ತಿದ್ದ. ಇದೇ ಕಾರಣಕ್ಕೆ ಹೈದರ್ ಅಲಿ ತನ್ನ ಮೈಸೂರು ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಬೇಕು ಎಂಬ ಕನಸನ್ನ ಹೊತ್ತಿದ್ದ. ಅದನ್ನ ಸಾಧಿಸ್ಬೇಕಂದ್ರೆ ಬೇರೆ ರಾಜ್ಯಗಳನ್ನ ಕಿತ್ಕೊಳ್ಬೇಕು, ಅನೇಕ ಪಾಳೆಗಾರರ ಜೊತೆ ಯುದ್ಧ ಮಾಡಬೇಕಿತ್ತು. ಇದೆಲ್ಲವನ್ನ ಮಾಡಬೇಕಂದ್ರೆ ಹೈದರ್ ಅಲಿ ಒಬ್ಬನೇ ಅಲ್ಲದೆ ಅವನಿಗೆ ಮತ್ತೊಬ್ಬ ವೀರ ನಾಯಕನ ಬೆಂಬಲ ಬೇಕಿತ್ತು. ಈ ಕಾರಣಕ್ಕೆ ಹೈದರ್ ಅಲಿ ಮದಕರಿ ನಾಯಕನ ಜೊತೆ ಸ್ನೇಹವನ್ನ ಬೆಳೆಸಿ ನಿಡುಗಲ್ ಕೋಟೆಯ ಮೇಲೆ ಯುದ್ಧ ಮಾಡೋಕೆ ಸಹಾಯವನ್ನ ಕೇಳ್ತಾನೆ. ಹೈದರ್ ಅಲಿ ಕೇಳಿದ್ದೇ ತಡ ಮದಕರಿ ನಾಯಕ ಸ್ನೇಹಿತನ ಬೇಡಿಕೆಗೆ ಇಲ್ಲ ಅನ್ನೋಕಾಗದೆ ಒಪ್ಪಿಕೊಳ್ತಾನೆ. ಅದೇ ರೀತಿ ಪಾವಗಡ ಸಮೀಪದ ನಿಡುಗಲ್ ಕೋಟೆಯ ಮೇಲೆ ದಾಳಿ ಮಾಡಿ ಅಲ್ಲಿನ ಪಾಳೆಗಾರನ್ನ ಎತ್ಕೊಂಡು ಬಂದು ಆ ಕೋಟೆಯನ್ನ ಮತ್ತೆ ಆ ಪಾಳೆಗಾರನನ್ನ ಹೈದರ್ ಅಲಿಗೆ ಕೊಟ್ಟ ಮಾತಿನಂತೆ ಒಪ್ಪಿಸ್ತಾನೆ. ಆದ್ರೆ ಆ ಪಾಳೆಗಾರನನ್ನ ಕ್ಷಮಿಸಿ ಬದುಕೋದಿಕ್ಕೆ ಬಿಟ್ಬಿಡು ಅಂತ ಮದಕರಿ ನಾಯಕ ಹೈದರ್ ಅಲಿ ಹತ್ರ ಕೇಳ್ಕೊಳ್ತಾನೆ. ಆಗ ಅದಕ್ಕೆ ಒಪ್ಪದೇ ಇದ್ದಂತ ಹೈದರ್ ಅಲಿ ಸ್ನೇಹಿತನ ಮಾತಿಗೆ ಬೆಲೆ ಕೊಡದೆ ಆ ಪಾಳೆಗಾರನನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದೇ ಹಾಕ್ಬಿಡ್ತಾನೆ. ಈ ವಿಷಯ ತಿಳಿದ ಮದಕರಿ ನಾಯಕ ತನ್ನಿಂದಾಗಿ ಒಬ್ಬ ಪಾಳೆಗಾರನ ಜೀವವೇ ಹೋಯ್ತಲ್ಲ ಅಂತ ಹೈದರ್ ಅಲಿ ಮೇಲೆ ತುಂಬಾ ಕೋಪಗೊಳ್ತಾನೆ. ಏನ್ ಮಾಡೋದು? ಹೈದರ್ ಅಲಿ ನನ್ನ ಸ್ನೇಹಿತ ಎಂಬ ಕಾರಣಕ್ಕೆ ಅವನಿಗೆ ಏನೂ ಮಾಡದೆ ತಾನೇ ಅವನಿಂದ ದೂರ ಉಳಿತಾನೆ. ಆದ್ರೆ ಹೈದರ್ ಅಲಿ ಮದಕರಿ ನಾಯಕನನ್ನ ಸ್ನೇಹಿತ ಅಂತ ಅನ್ಕೊಂಡೇ ಇರಲಿಲ್ಲ. ಅವನಿಗೆ ಬೇರೆ ರಾಜ್ಯಗಳನ್ನ ಗೆಲ್ಲೋಕೆ ಮದಕರಿ ನಾಯಕನ ಸಹಾಯ ಬೇಕಿತ್ತು ಅಷ್ಟೇ. ಚಿತ್ರದುರ್ಗದ ಕೋಟೆ ಕೇವಲ ಬಲಿಷ್ಠವಾಗಿ ಅಷ್ಟೇ ಅಲ್ಲ, ಅದು ಆಯಕಟ್ಟಿನ ಕೋಟೆಯಾಗಿ ಸುಭದ್ರಿತವಾಗಿತ್ತು. ಮರಾಠರ ಜೊತೆ ಯಾವಾಗ್ಲೂ ಯುದ್ಧವನ್ನ ಮಾಡ್ತಾನೆ ಇರ್ತಿದ್ದಂತ ಹೈದರ್ ಅಲಿಗೆ ಸುಭದ್ರಿತ ಕೋಟೆಯಾದಂತ ಚಿತ್ರದುರ್ಗವನ್ನ ತನ್ನ ಕೈವಶ ಮಾಡಿಕೊಂಡ್ರೆ ಮರಾಠರನ್ನ ಮಟ್ಟ ಹಾಕೋಕೆ ಗಡಿಯನ್ನ ಭದ್ರಪಡಿಸಿದಂತಾಗುತ್ತೆ ಅಂತ ಹೈದರ್ ಅಲಿ ಯೋಚನೆ ಮಾಡ್ತಾನೆ. ನಂತರ ಅವನು ಮದಕರಿ ನಾಯಕನ ವಿರುದ್ಧ ಯುದ್ಧವನ್ನ ಸಾರ್ತಾನೆ. ಹೈದರ್ ಅಲಿಯ ಲಕ್ಷಾಂತರ ಸೈನಿಕರು, 100 ಆನೆಗಳು, 1000 ಕುದುರೆ ಸವಾರಿಗಳು ಚಿತ್ರದುರ್ಗದ ಕೋಟೆಯನ್ನ ಮುತ್ತಿಗೆ ಹಾಕ್ತಾರೆ. ಕೋಟೆಯನ್ನ ಉರುಳಿಸೋಕೆ ಪಿರಂಗಿಗಳನ್ನ ಸಿದ್ಧಪಡಿಸಲಾಗಿತ್ತು. ಇತ್ತ ಕಡೆ ಈ ವಿಷಯ ತಿಳಿದ ಮದಕರಿ ನಾಯಕ ತನ್ನ ಕೋಟೆಯ ಒಳಗೇನೆ ತಾನೇ ಮುಂದೆ ನಿಂತು ಸೈನಿಕರನ್ನ ಹುರಿದುಂಬಿಸಿದ್ದ. ಕೋಟೆಯ ಒಳಗೆ ಯುದ್ಧಕ್ಕೆ ಎಲ್ಲವೂ ಸಿದ್ಧತೆ ನಡೆದಿತ್ತು. ಕೊನೆಗೂ ಯುದ್ಧ ಶುರುವಾಗಿಯೇ ಬಿಡಿತು. ಎರಡೂ ಕಡೆ ಪಿರಂಗಿಗಳಿಂದ ಗುಂಡುಗಳು ಹಾರ್ತಿದ್ವು. ಹೈದರ್ ಅಲಿಯ ಸೈನಿಕರು ಕೋಟೆಯ ಹತ್ತಿರ ಹೋಗಿ ಒಳಗಡೆ ಹೋಗೋದಕ್ಕೆ ನೋಡಿದಾಗ ಮದಕರಿಯ ನಾಯಕನ ಸೈನಿಕರು ಕೋಟೆಯ ಮೇಲಿಂದ ಕಲ್ಲು ಬಂಡೆಗಳನ್ನ ಹೈದರ್ ಅಲಿಯ ಸೈನಿಕರ ಮೇಲೆ ತಳ್ತಾ ಇದ್ರು. ಕುದಿಯುವ ಎಣ್ಣೆಯನ್ನ, ಗಂಜಿಯನ್ನ
ಹೈದರಾಲಿಯ ಸೈನಿಕರ ಮೇಲೆ ಚೆಲ್ತಾ ಇದ್ರು. ಆದ್ರೂ ಎಷ್ಟೇ ಪ್ರಯತ್ನ ಪಟ್ಟರು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಒಂದು ಕಲ್ಲನ್ನು ಕೂಡ ಅಲುಗಾಡಿಸೋಕೆ ಸಾಧ್ಯವಾಗ್ಲಿಲ್ಲ. ಇದರಿಂದ ಹೈದರಾಲಿ ಮದಕರಿ ನಾಯಕನನ್ನ ಸಂಧಾನಕ್ಕೆ ಕರೀತಾನೆ. ಆದ್ರೆ ಕೊಟ್ಟ ಮಾತನ್ನ ಹೈದರಾಲಿ ಉಳಿಸ್ಕೊಳ್ಳಿಲ್ಲ ಅಂತ ಕೋಪದಲ್ಲಿದ್ದಂತ ಮದಕರಿ ನಾಯಕ ಸಂಧಾನಕ್ಕೆ ಒಪ್ಕೊಳ್ಳಿಲ್ಲ. ಯಾವಾಗ ಮದಕರಿ ನಾಯಕ ಸಂಧಾನಕ್ಕೆ ಒಪ್ಕೊಳ್ಳಿಲ್ವೋ ಆಗ ಹೈದರಾಲಿ ಕೆಂಡಾಮಂಡಲವಾದ. ನಂತರ ಹೈದರಾಲಿ ಯುದ್ಧವನ್ನ ಗೆಲ್ಲೋಕೆ ತನ್ನ ಕುತಂತ್ರ ಬುದ್ಧಿಯನ್ನ ಉಪಯೋಗಿಸ್ತಾನೆ. ಈ ಯುದ್ಧವನ್ನ ಗೆಲ್ಬೇಕಂದ್ರೆ ಮದಕರಿ ನಾಯಕನನ್ನ ಕೋಟೆಯಿಂದ ಹೊರಗಡೆ ಬರೋ ಹಾಗೆ ಮಾಡಬೇಕು. ಇಲ್ಲವಾದ್ರೆ ಕೋಟೆಯ ಒಳಗಡೆ ಹೋಗೋದಕ್ಕೆ ಬೇರೆ ದಾರಿ ಇದೆಯಾ ಅಂತ ಹುಡುಕ್ಬೇಕು. ಹೀಗೆ ಅವರು ದಾರಿಯನ್ನ ಹುಡುಕ್ಬೇಕಾದ್ರೆ ಕೋಟೆಯ ಒಳಗಡೆ ಹೋಗೋದಕ್ಕೆ ಒಂದು ಚಿಕ್ಕ ರಹಸ್ಯವಾದಂತ ದಾರಿ ಇರೋದು ಗೊತ್ತಾಗುತ್ತೆ. ಅವರಿಗೆ ಗೊತ್ತಾಗಿದ್ದೇ ತಡ ಹೈದರಾಲಿಯ ಸೈನ್ಯ ಒಂದು ಸಣ್ಣ ದಾರಿಯಿಂದ ಕೋಟೆಯ ಒಳನುಗ್ಗಲು ಹೊರಟೇ ಬಿಡುತ್ತೆ. ಇಲ್ಲಿ ನೀವು ನೋಡ್ತಿರೋದೇ ಆ ಒಂದು ಕಳ್ಳ ಹಾದಿ. ಒಬ್ಬ ಮನುಷ್ಯ ತುಂಬಾ ಸುಲಭವಾಗಿ ನುಸುಳಿ ಬರುವಂತ ಕಲ್ಲುಗಳ ಸಂಧಿ ಇದು. ನಂತರ ಒಬ್ಬೊಬ್ಬರಾಗಿ ಕೋಟೆಯ ಒಳಗಡೆ ಹೈದರಾಲಿಯ ಸೈನಿಕರು ನುಗ್ಗಿ ಬರ್ತಿರೋದನ್ನ ಕಂಡು ಅವರ ರುಂಡಗಳನ್ನ ಚೆಂಡಾಡ್ತಿದ್ದವಳೆ ಒನಕೆ ಓಬವ್ವ. ಅವಳ ಗಂಡ ಚಿತ್ರದುರ್ಗದ ಕೋಟೆಯಲ್ಲಿ ಒಬ್ಬ ಸಾಮಾನ್ಯ ಕಾವಲುಗಾರನಾಗಿದ್ದ. ಅವರಿಬ್ಬರು ಕೋಟೆಯ ಒಳಗಡೆ ನೈಸರ್ಗಿಕವಾಗಿ ನಿರ್ಮಾಣವಾಗಿದ್ದಂಥ ಕಲ್ಲು ಬಂಡೆಗಳ ಗುಹೆ ಅಂತ ಜಾಗವನ್ನೇ ಮನೆ ಮಾಡಿಕೊಂಡು ಜೀವಿಸ್ತಿದ್ರು. ಮನೆಗೆ ಊಟ ಮಾಡೋಕೆ ಅಂತ ಬಂದಿದ್ದಂತ ಗಂಡನಿಗೆ ಊಟವನ್ನ ಬಡಿಸಿ ನೀರು ತರೋಕೆ ಅಂತ ಬರ್ತಿದ್ದಂತ ಓಬವ್ವ ಸಂಧಿಯಲ್ಲಿ ಶತ್ರುಗಳು ಕೋಟೆಯ ಒಳಗಡೆ ನುಗ್ಗಿ ಬರ್ತಿರೋದನ್ನ ನೋಡ್ತಾಳೆ. ಅವಸರದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನೆಯ ಮೂಲೆಯಲ್ಲಿದ್ದಂತ ಒನಕೆಯನ್ನ ಎತ್ಕೊಂಡು ರೋಷದಿಂದ ಕಳ್ಳ ಕಿಂಡಿಯ ಹತ್ತಿರ ಬಂದು ನಿಂತು ಬಿಡ್ತಾಳೆ. ಶತ್ರುಗಳು ಒಬ್ಬೊಬ್ಬರಾಗಿ ಕೋಟೆಯ ಒಳಗಡೆ ನುಗ್ಗಿ ಬರ್ತಿರ್ತಾರೆ. ಆಗ ರಣಚಂಡಿಯಂತೆ ಒನಕೆಯನ್ನ ಹಿಡಿದು ನುಸುಳಿ ಬರ್ತಿದ್ದ ಶತ್ರುಗಳ ತಲೆಯನ್ನ ಚಚ್ಚಿ ಹಾಕ್ತಾಳೆ. ಅಷ್ಟರಲ್ಲಾಗ್ಲೇ ದುರ್ಗದ ಸೈನಿಕರಿಗೆ ವಿಷಯ ತಿಳಿದು ಅಲ್ಲಿಗೆ ಬರ್ತಾರೆ. ಶತ್ರುಗಳಿಂದ ಕೋಟೆಯನ್ನ ಹೇಗೋ ಕಾಪಾಡ್ತಾರೆ. ಆದ್ರೆ ಶತ್ರು ಒಬ್ಬ ಹಿಂದೆಯಿಂದ ಬಂದು ಒನಕೆ ಓಬವ್ವನನ್ನ ಸಾಯಿಸ್ಬಿಡ್ತಾನೆ. ಇಲ್ಲಿ ದುಃಖವಾಗುವಂತ ವಿಷಯ ಏನಂದ್ರೆ ಹೈದರಾಲಿಯ ಸೈನಿಕರ ವಿರುದ್ಧ ಹೋರಾಡಿ ಪ್ರಾಣವನ್ನೇ ತ್ಯಾಗ ಮಾಡದಂತ ಒನಕೆ ಓಬವ್ವನ ಸಮಾಧಿಯನ್ನ ಸ್ಮಾರಕವನ್ನಾಗಿ ಮಾಡೋಕೆ ಇಲ್ಲಿಯವರೆಗೂ ಯಾರೂ ಕೂಡ ಮನ್ಸು ಮಾಡಲಿಲ್ಲ. ನಂತರ ಹೈದರಾಲಿ ಮತ್ತು ಮದಕರಿ ನಾಯಕನ ನಡುವೆ ಯುದ್ಧ ನಿಲ್ಲದೆ ಮುಂದುವರಿತಾನೆ ಇತ್ತು. ಆ ಸಮಯದಲ್ಲಿ ಮದಕರಿ ನಾಯಕ ಯುದ್ಧದಲ್ಲಿ ತನಗೆ ಸಹಾಯ ಮಾಡುವಂತೆ ಮರಾಠರಿಗೆ ಸಂದೇಶ ಕಳಿಸಿದ್ದ. ಮರಾಠರು ತನಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಕಾಯ್ತಾ ಇದ್ದ. ಆಗ ಹೈದರಾಲಿಗೆ ಮರಾಠರು ಬರ್ತಿರೋ ವಿಷಯ ತಿಳಿದು ಅವರಿಗೆ ಸಾಕಷ್ಟು ಹಣ ಕೊಟ್ಟು ಮರಾಠರನ್ನ ಹಿಂದಿರುಗಿ ವಾಪಸ್ಸು ಕಳಿಸ್ಬಿಡ್ತಾನೆ. ಮತ್ತೊಂದು ಕಡೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಚಿತ್ರದುರ್ಗದ ಕೋಟೆಯ ಒಳಗಡೆ ಮದಕರಿ ನಾಯಕನನ್ನ ಕಂಡ್ರೆ ಯಾರಿಗೆಲ್ಲ ಆಗ್ತಿರ್ಲಿಲ್ವೋ ಅಂಥವರನ್ನ ಹುಡುಕ್ತಿದ್ದ. ಮದಕರಿ ನಾಯಕನ ಸೇನೆಯಲ್ಲಿದ್ದಂಥ ಮುಸ್ಲಿಂ ಸೈನಿಕರು ಮತ್ತೆ ಮುಸ್ಲಿಂ ನಾಯಕರನ್ನ ಧರ್ಮದ ನೆಪ ಒಡ್ಡಿ ತನ್ನ ಕಡೆಗೆ ಕರ್ಕೊಂಡ. ಹೀಗಿರುವಾಗ ಚಿತ್ರದುರ್ಗದ ಸೇನೆಯಿಂದ ಪಿರಂಗಿಗಳು ಸಿಡಿಯಲಿಲ್ಲ. ಏಕೆಂದ್ರೆ ಚಿತ್ರದುರ್ಗದ ಸೇನೆಯಲ್ಲಿದ್ದಂಥ ನಂಬಿಕೆ ದ್ರೋಹಿಗಳು ಕೋಟೆಯೊಳಗಿದ್ದ ಮದ್ದು ಗುಂಡುಗಳನ್ನ ನಾಶ ಮಾಡಿ ಪಿರಂಗಿಗಳು ಸಿಡಿಯದೇ ಇರೋ ತರ ಮಾಡ್ತಾರೆ. ಇತ್ತ ಕಡೆ ಮರಾಠರು ಸಹಾಯಕ್ಕೆ ಬರಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಮದಕರಿ ನಾಯಕನನ್ನ ಗೆಲ್ಲೋಕೆ ಹೈದರಾಲಿಗೆ ಸಾಧ್ಯವಾಗಲಿಲ್ಲ. ಇದರಿಂದ ಮತ್ತೊಂದ್ಸರಿ ಟಿಪ್ಪು ಸುಲ್ತಾನ್ ಸಂಧಾನಕ್ಕಾಗಿ ಮದಕರಿ ನಾಯಕನನ್ನ ಕರೀತಾನೆ. ಆಗ ನನಗೆ ಮರಾಠರ ಸಹಾಯ ಸಿಗೋದಿಲ್ಲ ಅಂತ ಮದಕರಿ ನಾಯಕನಿಗೆ ಅರ್ಥವಾಗಿತ್ತು. ತನ್ನ ಕೋಟೆಯ ಒಳಗಡೆಯೇ ಶತ್ರುಗಳು ಇರೋದು ಗೊತ್ತಾಗಿತ್ತು. ತನ್ನ ಸೇನೆಯಲ್ಲಿದ್ದಂಥ ಮುಸಲ್ಮಾನರು ಧರ್ಮಕ್ಕಾಗಿ ತನಗೆ ದ್ರೋಹ ಮಾಡ್ತಿದ್ದಾರೆ ಎಂಬ ಬೇಜಾರು ಕೂಡ ಇತ್ತು. ಈ ಕಾರಣಕ್ಕಾಗಿ ಸಂಧಾನ ಮಾಡ್ಕೊಳ್ಳೋಕೆ ಮದಕರಿ ನಾಯಕ ಒಪ್ಕೊಳ್ತಾನೆ. ಅದಕ್ಕಾಗಿ ಚಿತ್ರದುರ್ಗದ ಕೋಟೆಯ ಬಾಗಿಲನ್ನ ತೆರೆಯಲಾಗುತ್ತೆ. ಮದಕರಿ ನಾಯಕ ಕೋಟೆಯಿಂದ ಸಂಧಾನದ ಮಾತುಕತೆಗೆ ಅಂತ ಹೊರಗಡೆ ಬರ್ತಾನೆ. ಆಗ ಕ್ಷಣಾರ್ಧದಲ್ಲಿ ಅವನನ್ನ ಹೈದರಾಲಿಯ ಸೇನೆ ಸುತ್ತುವರೆದು ಮದಕರಿ ನಾಯಕನನ್ನ ಬಂಧಿಸುತ್ತೆ. ಅನಂತರ ಟಿಪ್ಪು ಸುಲ್ತಾನ್ ಮದಕರಿ ನಾಯಕನನ್ನ ಸಾಯಿಸ್ತಾನೆ. ಇನ್ನೊಂದು ರೀತಿಯಲ್ಲಿ ಮದಕರಿ ನಾಯಕನನ್ನ ಬಂಧಿಸಿದ ನಂತರ ತನಗಾದ ಅವಮಾನ, ಪಿತೂರಿ, ಮೋಸವನ್ನ ನೆನಪಿಸ್ಕೊಂಡು ಅದರ ನೋವಲ್ಲೇ ಮದಕರಿ ನಾಯಕರು ಸಾವನ್ನಪ್ಪಿದ್ರು ಅಂತ ಕೆಲವೊಂದಷ್ಟು ಜನ ಇತಿಹಾಸಕಾರರು ಹೇಳಿದ್ರೆ, ಮತ್ತೊಂದು ಮಾಹಿತಿಯ ಪ್ರಕಾರ ಮದಕರಿ ನಾಯಕನನ್ನ ಬಂಧಿಸಿದ ಮೈಸೂರು ಸೇನೆ ಅವರನ್ನ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿಟ್ಟು ಆಹಾರದಲ್ಲಿ ವಿಷ ಹಾಕಿ ಸಾಯಿಸಲಾಯಿತು ಅಂತ ಕೂಡ ಹೇಳಲಾಗುತ್ತೆ.
ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.